ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲೆ ಚಾನಲ್ನಲ್ಲಿ ಪದಬಂಧಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈ ಒಂದು ಪದಬಂಧವನ್ನು ಕೊನೆವರೆಗೂ ನೋಡಿ ಉತ್ತರವನ್ನು ಕಮೆಂಟ್ ಮಾಡಿ. ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಪದಬಂಧವನ್ನು ಶುರು ಮಾಡೋಣ. ಮೊದಲನೆಯದು, ಎರಡು ಅಥವಾ ಹೆಚ್ಚಿನ ನಾಮಪದ ಸೇರಿ ಅವುಗಳ ಬದಲಾಗಿ ಬೇರೊಂದು ಪದದ ಅರ್ಥವೇ ಪ್ರಧಾನವಾಗುವ ಸಮಾಸ. ಉತ್ತರ ಬಹುರ್ವಿಹಿ. ಬಾಣಗಳನ್ನು ಇಡುವ ಚೀಲ. ಉತ್ತರ ಬತ್ತಳಿಕೆ. ಎರಡನೆಯದು, ಚಳಿಯಿಂದಾಗಿ ಘನೀಭವಿಸಿದ ನೀರು. ಉತ್ತರ ಹಿಮ. ಮೂರನೆಯದು, ಸತ್ಯದ ಆಗ್ರಹಕ್ಕಾಗಿ ನಡೆದ ಹೋರಾಟ. ಉತ್ತರ ಸತ್ಯಾಗ್ರಹ. ನಾಲ್ಕನೆಯದು, ಭಾರ ಪದದ ವಿರುದ್ಧ ಪದ. ಉತ್ತರ ಹಗುರ. ಐದನೆಯದು, ಮಕರಂದದಲ್ಲಿ ಮೊಸಳೆ ಅಡಗಿದೆ. ಉತ್ತರ ಮಕರ. ಆರನೆಯದು, ಕದ ತೆರೆದಾಗ ಉಂಟಾದ ಯುದ್ಧ. ಉತ್ತರ ಕದನ. ಏಳನೆಯದು, ಪ್ರಕೃತಿಯ ರಮ್ಯತೆಯಲ್ಲಿ ಹುಡುಗಿ ತಿರುಗಿದ್ದಾಳೆ. ಉತ್ತರ ರಮ್ಯ. ಎಂಟನೆಯದು, ಕೆತ್ತನೆಯಲ್ಲಿ ಹುಡುಕಿದರೆ ಹಾಲಿನ ಪದರ ಸಿಗುತ್ತದೆ. ಉತ್ತರ ಕೆನೆ. ಒಂಬತ್ತನೆಯದು, ನೈಬರ್ಹುಡ್ ಪದದ ಕನ್ನಡ ರೂಪ. ಉತ್ತರ ನೆರೆಹೊರೆ. ಹತ್ತನೆಯದು, ಹುಡುಕಿದರೆ ಕನಕಮಹಲ್ನಲ್ಲಿ ಚಿನ್ನ ಸಿಗುತ್ತದೆ. ಉತ್ತರ ಕನಕ. ಹನ್ನೊಂದನೆಯದು, ದುಃಖದ ಗುಡಿಯಲ್ಲಿ ಅಡಗಿರುವ ಭಾವನೆ. ಉತ್ತರ ದುಗುಡ. ಹನ್ನೆರಡನೆಯದು, ಗುಮ್ಮ ಬಂದಾಗ ಏರಿದ ಅಟ್ಟ. ಉತ್ತರ ಗುಮ್ಮಟ. ಏಳನೆಯದು, ಶ್ರೀಮಂತ ಮತ್ತು ಬಡವರ ನಡುವೆ ಕಾಣುವ ಅಸಮಾನತೆ ತಿರುಗಿದೆ. ಉತ್ತರ ತಾರತಮ್ಯ. 13ನೆಯದು, ಮಾಲಾಶ್ರೀ ಮತ್ತು ಮಾಮಾಶ್ರೀ ಚಿತ್ರದ ನಟಿಯರಲ್ಲಿ ಇವರು ಒಬ್ಬರು. ಉತ್ತರ ತಾರ. 14ನೆಯದು, ರಾಷ್ಟ್ರದ ಪ್ರಥಮ ಪ್ರಜೆ. ಉತ್ತರ ರಾಷ್ಟ್ರಪತಿ. 15ನೆಯದು, ಜಲಧಾರೆಯನ್ನು ಹೊತ್ತ ಭೂಮಿ. ಉತ್ತರ ಧರೆ. 15ನೆಯದು, ಧನವನ್ನು ಅಧಿಕವಾಗಿ ಹೊಂದಿರುವ ಶ್ರೀಮಂತ. ಉತ್ತರ ಧನಿಕ. 16ನೆಯದು, ನಟನೆಯಿಂದ ಕತೆ ಹೇಳುವ ಕಲೆ. ಉತ್ತರ ನಾಟಕ. ಗೆಜ್ಜೆ ನಾದದಿಂದ ಹೊರಹೊಮ್ಮಿದ ಮಧುರ ಧ್ವನಿ. ಉತ್ತರ ನಾದ. 17ನೆಯದು, ಕದನದ ನಂತರ ತೆರೆದ ಬಾಗಿಲು. ಉತ್ತರ ಕದ. 18ನೆಯದು, ವಾಕ್ಯದಲ್ಲಿ ಕ್ರಿಯಾಪದದ ಅರ್ಥವನ್ನು ಪೂರ್ತಿಗೊಳಿಸುವ ಪದ. ಉತ್ತರ ಕರ್ಮಪದ. 19ನೆಯದು, ನಳನ ಸತಿ. ಉತ್ತರ ದಮಯಂತಿ. ವಂದನೆಗಳು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.